ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಕ್ಕಳಿಗೆ ಮುಡಿ ಕೊಡಬೇಕಿತ್ತು. ವರ್ಷ ತುಂಬಿತ್ತಲ್ವ, ಅದಕ್ಕೋಸ್ಕರ ನಮ್ಮ ಮನೆ ದೇವರು ಯಡೂರು ಸಿದ್ಧಲಿಂಗೇಶ್ವರ. ಮುಡಿ ಕೊಡೋದೇನು 2-3 ಡೇಸ್ ಅನ್ನೋ ಥರ ಬರ್ತಡೇ ಕೂಡ ಇತ್ತು. ಹಾಗಾಗಿ ಬರ್ತಡೇ ಮುಗಿಸ್ಕೊಂಡೇ ಮುಡಿ ಕೊಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಸಿಂಪಲ್ಲಾಗಿ ಮನೆ ಹತ್ರನೇ ಡೆಕೋರೇಷನ್ ಮಾಡಿಸ್ಬಿಟ್ಟು ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ನಾಮಕರಣ ಕೂಡ ಮಾಡಿದ್ವಲ್ಲ ರೀಸೆಂಟಾಗಿ ಗ್ರ್ಯಾಂಡಾಗಿ, ಅದಕ್ಕೋಸ್ಕರ ಬರ್ತಡೇ ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ. ಬರ್ತಡೇ ಮುಗಿಸ್ಕೊಂಡೆ ಮುಡಿ ಕೊಡೋಣ ಮಕ್ಕಳಿಗೆ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಅಂದರೆ ಒಂದು ವರ್ಷದ ಮೇಲೆ 1 ವಾರಕ್ಕೆ ಮುಡಿ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದು. ಹಾಗಾಗಿ ಒಂದು ದಿವಸ ಹಸ್ಬೆಂಡ್ ಕೂಡ ರಜೆ ತೊಗೊಂಡಿದ್ರಲ್ಲ, ಹೋಗಿ ಮುಡಿ ಕೊಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ನಾನು ನಮ್ಮ ಅಕ್ಕನ ಮಕ್ಕಳಿಬ್ಬರು, ಹಸ್ಬೆಂಡ್ 4 ಜನ ಹೋಗಿದ್ವಿ ಬೆಂಗಳೂರಿಂದ. ನಮ್ಮ ಮನೆ ದೇವರು ಯಡೂರು ಸಿದ್ಧಲಿಂಗೇಶ್ವರ, ಅಲ್ಲೇ ಕೊಡಬೇಕು ಮುಡಿನ ಅಂದ್ಬಿಟ್ಟು. ಮೊದಲನೇ ಸಲ ಮುಡಿ ಕೊಡೋರು ಮಕ್ಕಳಿಗೆ ಎಲ್ಲರೂ ಅವ್ರವ್ರ ಮನೆ ದೇವ್ರಿಗೆ ಮುಡಿ ಕೊಡ್ತಾರೆ. ಹಾಗೆ ನಾವು ಕೂಡ ಮೊದಲನೇ ಸಲ ಮನೆ ದೇವ್ರಿಗೆ ಮುಡಿ ಕೊಟ್ಟಿದ್ದು. ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಈ ಥರ ಕಳಸ ಕೂರಿಸಿ ಪೂಜೆ ಮಾಡಿ ಕಂಕಣ ಕಟ್ಟಿ ಆಮೇಲೆ ಮುಡಿ ಕೊಡಿಸಿದ್ರೆ ಒಳ್ಳೆಯದು ಅಂದ್ಬಿಟ್ಟು. ಅಂದರೆ ನಮ್ಮ ಅಕ್ಕನ ರಿಲೇಷನ್ ಒಬ್ಬರಿದ್ದರು, ಅವ್ರ ಪಾಪ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಗೊತ್ತಿರೋರು ಯಾರಾದರೂ ಇದ್ದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ. ಹಾಗಾಗಿ ನಮಗೂ ಗೊತ್ತಿರಲಿಲ್ಲ, ಸುಮ್ಮನೆ ಮುಡಿ ಕೊಡಿಸ್ಕೊಂಬರೋದು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಮಕ್ಕಳದ್ದು ಹೆಸರು, ರಾಶಿ, ನಕ್ಷತ್ರ ಎಲ್ಲ ಕೇಳಿಬಿಟ್ಟು ಈ ಥರ ಪೂಜೆ ಎಲ್ಲ ಮಾಡಿಕೊಟ್ರಲ್ಲ, ಅದೊಂದು ಸಮಾಧಾನ ಆಯಿತು. ಮಕ್ಳಿಗೋಸ್ಕರ ಏನು ಮಾಡಿದ್ರು ಕಡಿಮೆನೇ ಅಲ್ವಾ. ನನಗಂತೂ ತುಂಬ ಖುಷಿ ಆಯಿತು, ಈ ಥರ ಚೆನ್ನಾಗಿ ಪೂಜೆ ಮಾಡಿಕೊಟ್ರಲ್ವ ಅಂದ್ಬಿಟ್ಟು. ಮಕ್ಕಳು ಕೂಡ ಕುತ್ಕೊಂಡು ನೋಡ್ತಾಯಿದ್ರು ಏನೇನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ನಮ್ಮ ಕೈಲೂ ಕೂಡ ಸ್ವಲ್ಪ ಪೂಜೆ ಎಲ್ಲ ಮಾಡಿಸಿದ್ರು. ನಮ್ಮ ಮನೆ ದೇವ್ರಿಗೆ ಹೋದಾಗ ಈ ಥರ ಒಂದು ಪೂಜೆ ಮಾಡಿಸಿದ್ದು ಸಡನ್ನಾಗಿ ನನಗೂ ಒಂಥರ ಖುಷಿನೇ ಆಯಿತು. ಅದೇನೋ ಹೇಳ್ತಾರಲ್ಲ, ಬಯಸದೆ ಬಂದ ಭಾಗ್ಯ ಅಂತ. ದೇವ್ರನ್ನ ಎಷ್ಟು ಮಾಡಿದ್ರೂ ಸಮಾಧಾನನೇ ಆಗೋದಿಲ್ಲ ನನಗೆ. ಅಷ್ಟು ನಂಬಿಕೆ ಇದೆ ನನಗೂ ಕೂಡ ದೇವ್ರ ಮೇಲೆ. ಅದಾದಮೇಲೆ ನಾವು ಅಲ್ಲಿಂದ ಮುಡಿ ಕೊಡೋಕೆ ಹೋಗಬೇಕಿತ್ತು. ಸರಿ, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲೇ ದೇವಸ್ಥಾನದ ಒಳಗಡೆ ಮುಡಿ ಕೊಡ್ತಾರೆ ಮಕ್ಕಳಿಗೆ. ಚಿಕ್ಕ ಮಕ್ಕಳಂದರೆ, ದೊಡ್ಡವರಂದರೆ ಹೊರಗಡೆ ಇದೆ ಅನಿಸುತ್ತೆ. ನಾವು ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಮಕ್ಕಳದು ಅಂದ್ಬಿಟ್ಟು ಈ ಥರ ಮುಡಿ ಕೊಡೋಕ್ಕೂ ಮುಂಚೆ ರೀಲ್ಸ್ ಮಾಡ್ಕೊತಾ ಇದ್ವಿ. ಅದಾದಮೇಲೆ ಮುಡಿ ಕೊಡೋಕೆ ಬಂದ್ವಿ. ಇಬ್ಬರೂ ಫುಲ್ ಅಳ್ತಾಯಿದ್ರು. ನನಗಂತೂ ಅಮ್ಮ 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 ಅಂತ ಅಳ್ತಾನೇ ಇದ್ದರು. ಅವ್ರಿಗೇನೋ ಮಾಡ್ತಾಯಿದ್ದಾರೆ ಅಂತ ಒಂದು ಭಯ ಕೂಡ ಆಗ್ತಿತ್ತು. ಪಾಪ ಅವ್ರು ಇದ್ರಲ್ಲ ಜೊತೇಲಿ, ತುಂಬ ಹೆಲ್ಪ್ ಮಾಡಿದ್ರು. ನನಗಂತೂ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅವರೇ ಹಿಡ್ಕೊಂಡು ಮುಡಿ ಕೊಡೋವರೆಗೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಪಾಪ. ಮುಡಿ ಎಲ್ಲ ಕೊಟ್ಟಾದಮೇಲೆ ಸ್ನಾನ ಕೂಡ ನಾವು ಅವ್ರ ಮನೆಯಲ್ಲೇ ಹೋಗಿ ಮಾಡಿಸ್ಕೊಬಂದ್ವಿ. ದೇವಸ್ಥಾನದ ಹತ್ರನೇ ಮನೆ ಇರೋದ್ರಿಂದ ಅವರು ಪಾಪ ನೀರೆಲ್ಲ ಕಾಯಿಸಿ ಇಟ್ಟಿದ್ರು. ಮಕ್ಳಿಗೆ ಸ್ನಾನ ಮಾಡಿಸ್ಕೊಬಂದ್ಬಿಟ್ಟು ಮತ್ತೆ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸಿ ಮಕ್ಳ ಹೆಸ್ರಲ್ಲಿ ಅರ್ಚನೆ ಮಾಡಿಸಿ ಅಲ್ಲೇ ಊಟ ಕೂಡ ಕೊಡ್ತಾರೆ. ಮುಗಿಸ್ಕೊಂಡು ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಅವತ್ತಂತೂ. ಯಾರ್ಯಾರು ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ವಾಚ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.